ಹಜರತ್ ಇಬ್ರಾಹಿಂ ಅಲಿಹಿಸ್ಲಾಂ ಇವರ ಹೆಸರನ್ನು ಕುರ್ಆನಿನಲ್ಲಿ 69 ಬಾರಿ ಉಲ್ಲೇಖಿಸಲಾಗಿದೆ. ಇವರ ಹೆಸರಿನಿಂದಲೂ ಸಹ ಒಂದು ಸಂಪೂರ್ಣ ಸೂರ ಕುರ್ಆನಿನಲ್ಲಿ ನೇಮಿಸಲಾಗಿದೆ. ಇವರಿಗೆ ಖಲೀಲುಲ್ಲಾ ಎಂಬುವ ಬಿರುದು ಸಹ ಸಿಕ್ಕಿದೆ. ಇದರ ಅರ್ಥ ಅಲ್ಲಾಹನ ಗೆಳೆಯ. ಇವರ ಜೀವನದ ಬಗ್ಗೆ ನೀವು ಕೇಳಿರಬಹುದು. ಇವರ ತಾಳ್ಮೆ, ಇವರ ದೃಢತೆ ಹಾಗೂ ಇವರ ಪರೀಕ್ಷೆಗಳನ್ನು ನೀವು ಕೇಳಿರಬಹುದು. ಹಜರತ್ ಲೂತ್ ಅಲಿಹಿಸ್ಲಾಂ ಇವರ ಹೆಸರು ಕುರ್ಆನಿನಲ್ಲಿ 27 ಬಾರಿ ಉಲ್ಲೇಖಿಸಲಾಗಿದೆ. ಇವರು ಹಜರತ್ ಇಬ್ರಾಹಿಂ ಅಲಿಹಿಸ್ಲಾಂ ರವರ ಸೋದರಳಿಯರಾಗಿದ್ದರು ಹಾಗೂ ಒಂದು ಅಸಭ್ಯ ರಾಷ್ಟ್ರೀಯ ಕಡೆ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿದ್ದರು. ಹಜರತ್ ಇಸ್ಮಾಯಿಲ್ ಅಲಿಹಿಸ್ಲಾಂ ಇವರ ಹೆಸರು ಕುರ್ಆನಿನಲ್ಲಿ 12 ಬಾರಿ ಉಲ್ಲೇಖಿಸಲಾಗಿದೆ ಹಾಗೂ ಇವರು ಹಜರತ್ ಇಬ್ರಾಹಿಂ ಅಲಿಹಿಸ್ಲಾಂ ರವರ ಹಿರಿಮಗರಾಗಿದ್ದರು. ಹಜರತ್ ಇಸ್ಹಾಕ್ ಅಲಿಹಿಸ್ಲಾಂ ಇವರ ಹೆಸರು ಕುರ್ಆನಿನಲ್ಲಿ 17 ಬಾರಿ ಉಲ್ಲೇಖಿಸಲಾಗಿದೆ. ಇವರು ಸಹ ಹಜರತ್ ಇಬ್ರಾಹಿಂ ಅಲಿಹಿಸ್ಲಾಂ ರವರ 2ನೇ ಮಗರಾಗಿದ್ದರು. ಹಜರತ್ ಯಾಕೂಬ್ ಅಲಿಹಿಸ್ಲಾಂ ಇವರ ಹೆಸರು ಕುರ್ಆನಿನಲ್ಲಿ 16 ಬಾರಿ ಉಲ್ಲೇಖಿಸಲಾಗಿದೆ. ಇವರು ಹಜರತ್ ಇಸ್ಹಾಕ್ ಅಲಿಹಿಸ್ಲಾಂ ರವರ ಮಗರಾಗಿದ್ದರು. ಇವರ ಇನ್ನೊಂದು ಹೆಸರು ಇಸ್ರಾಯಿಲ್. ಇವರ ಜನಾಂಗಕ್ಕೆ ಬನಿ ಇಸ್ರಾಯಿಲ್ ಎಂದು ಕರೆಯಲಾಗುತ್ತದೆ ಹಾಗೂ ಬನಿ ಇಸ್ರಾಯಿಲ್ ಅರ್ಥಾತ್ ಯಾಕೋಬಿನ ಜನಾಂಗ ಎಂಬುವ ಹೆಸರಿನಿಂದ ಒಂದು ಸಂಪೂರ್ಣ ಸೂರ ಕುರ್ಆನಿನಲ್ಲಿ ನೇಮಿಸಲಾಗಿದೆ. ಹಜರತ್ ಯೂಸುಫ್ ಅಲಿಹಿಸ್ಲಾಂ ಇವರ ಹೆಸರು ಕುರ್ಆನಿನಲ್ಲಿ 27 ಬಾರಿ ಉಲ್ಲೇಖಿಸಲಾಗಿದೆ ಹಾಗೂ ಇವರು ಹಜರತ್ ಯಾಕೂಬ್ ಅಲಿಹಿಸ್ಲಾಂ ರವರ ಮಗರಾಗಿದ್ದರು. ಇಡೀ ಜಗತ್ತಿನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಹೊರತುಪಡಿಸಿ ಇವರೇ ಅತ್ಯಂತ ಸುಂದರ ವ್ಯಕ್ತಿಯಾಗಿದ್ದರು. ಇವರ ಸೌಂದರ್ಯದ ಚರ್ಚೆ ನೀವೆಲ್ಲರೂ ಕೇಳಿರಬಹುದು. ಇವರಂತಹ ಸೌಂದರ್ಯ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಹ ಸಿಕ್ಕಿಲ್ಲ. ಇವರ ಹೆಸರಿನಿಂದಲೂ ಸಹ ಒಂದು ಸಂಪೂರ್ಣ ಸೂರ ಕುರ್ಆನಿನಲ್ಲಿ ನೇಮಿಸಲಾಗಿದೆ. ಅದರಲ್ಲಿ ಇವರ ಜೀವನದ ನೈಜಕತೆಯನ್ನು ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ.